ಸುತ್ತ ಇರ್ತಕ್ಕಂಥದ್ದು ಮುಸಲ್ಮಾನರ ಮನೆಗೆ, ಮಧ್ಯದಲ್ಲಿ ರಾಯರ ಮಠ ಇದೆ. ನಾನು ಕೇಳಿದೆ, ಹೇಗೆ ವ್ಯವಸ್ಥೆ? ಏನಿಲ್ಲ ಆಚಾರ್ಯ, ನಮಗೇನು ಪ್ರಾಬ್ಲಮ್ ಇಲ್ಲ. ರಾಯರ ಮಠಕ್ಕೆ ಏನು ಬೇಕೋ ಹೊರೆ ಕಾಣಿಕೆ ಎಲ್ಲವನ್ನು ಅವರೇ ಕೊಡ್ತಾರೆ. ಅವರೇ ಕೊಡ್ತಾರ? ಖಂಡಿತವಾಗಿ ಕೊಡ್ತಾರೆ. ಸುಮ್ಮನೆ ನಿಂತು ನೋಡಿದೆ, ಎಲ್ಲರೂ ಬರೋದು. ಅವ್ರ ಅನ್ಯ ಧರ್ಮೀಯರು ಜ್ಞಾಪಕ ಇರಲಿ, ಮುಸಲ್ಮಾನರು ತರೋದು ಅವ್ರು ಒಂದಷ್ಟು ಅಲ್ಲಿ ಹೊಸಲಲ್ಲಿ ಇಟ್ಬಿಡ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಒಬ್ರು ಬಂದಿದ್ರು ವಯಸ್ಸಾದ್ರು, ಕೇಳಿದೆ, ನೀವು ಇಷ್ಟೆಲ್ಲ ಹೊರೆ ಕಾಣಿಕೆ ತಂದು ಕೊಡ್ತಿದ್ದೀರಲ್ಲ, ಅವ್ರು ಯಾರು ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಕೇಳಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ ಮಾತು ಹೇಗೆ ಹೇಳಿದ್ರು ಹಾಗೆ ಹೇಳ್ತೇನೆ. ಹಮ್ಕೋ ಮಾಲೂಮ್ ಹೇ ಅಂದ್ರು. ಯಾರವರು ಅಂದ್ರೆ, ಓ ರಾಘವೇಂದ್ರ ಸಾಹೇಬ್ ಹೈ ಅಂತ ಹೇಳ್ತಾರೆ. ಅವರಿಗೆ ರಾಘವೇಂದ್ರ ಸಾಹೇಬರು, ನಮಗೆ ರಾಘವೇಂದ್ರ ಸ್ವಾಮಿಗಳು, ಅವರಿಗೆ ರಾಘವೇಂದ್ರ ಸಾಹೇಬರು. ಇವತ್ತು ಎಲ್ಲ ಕಡೆ ಹಿಂದೂ ಮುಸ್ಲಿಮರ ಗಲಾಟೆ ಆಗಿದೆ. ಆ ಫ್ರೇಜರ್ ಟೌನ್ ಅಲ್ಲಿ ಒಂದು ಗಲಾಟೆ ಆಗಲ್ಲ, ಕಾರಣ ರಾಯರಿದ್ದಾರಲ್ಲಿ. ಅವ್ರು ಎಲ್ಲಿ ಯಾರ ಹತ್ರ ಸೇವೆ ತಗೋಬೇಕು, ಹೇಗೆ ತಗೋಬೇಕು ನೋಡಿ. ಒಂದು ಹಿಂದೂಗಳ ಮನೆ ಇಲ್ಲ, ಸುತ್ತಮುತ್ತ ಒಂದು ಹಿಂದೂ ಮನೆ ಇಲ್ಲ, ಮಧ್ಯದಲ್ಲಿ ಮಠ ಇದೆ, ಸುತ್ತ ಇರುವವರು ಮುಸಲ್ಮಾನರು, ಅವರೆಲ್ಲ ಹೊರೆ ಕಾಣಿಕೆ ಕೊಡ್ತಾರೆ. ಇವತ್ತಿಗೂ ಅಲ್ಲಿ ಸೇವಾದಿಗಳು ನಡೆಯುತ್ತೆ. ಅವರಿಗೆ ಬಿಟ್ಟದ್ದು ಭಗವಂತ